ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ತಗ್ಗಿದ ಮಳೆ ಇದೀಗ ಕೃಷ್ಣಾ ನದಿ ನೀರಿನ ಹರಿವು ಕೊಂಚ ಇಳಿಮುಖ ಆಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 3 ಸೇತುವೆಗಳು ಸಂಚಾರಕ್ಕೆ ಮುಕ್ತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ತಗ್ಗಿರುವಂತಹ ಮಳೆ, ಕೃಷ್ಣಾ ನದಿ ನೀರಿನ ಹರಿವು ಕೊಂಚ ಇಳಿಮುಖ ಆಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 3 ಸೇತುವೆಗಳು ಸಂಚಾರಕ್ಕೆ ಮುಕ್ತ. ಮುಳುಗಡೆಯಾಗಿದ್ದ 9 ಸೇತುವೆಗಳ ಪೈಕಿ 3 ಸಂಚಾರಕ್ಕೆ ಇದೀಗ ಅವಕಾಶ ಸಿಗ್ತಾ ಇರುವಂತದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಕುಡ್ಚಿ ಉಗಾರ ಸೇತುವೆ ಮುಕ್ತ. ವೇದಗಂಗಾ ನದಿಯಲ್ಲೂ ಇಳಿಕೆಯಾದ ಒಳಹರಿವಿನ ಪ್ರಮಾಣ. ವೇದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ 2 ಸೇತುವೆ ಸಂಚಾರಕ್ಕೆ ಮುಕ್ತ ಆಗಿರುವಂತದ್ದು. ನಿಪ್ಪಾಣಿಯ ಜತ್ತಟ್ಟ ಹಾಗೆ ಬೀವಶಿ ಬೋಜಾ ಕುನ್ನೂರು ಸೇತುವೆ, ಚಿಕ್ಕೋಡಿಯ 6 ಕೆಳಹಂತದ ಸೇತುವೆಗಳ ಜಲಾವೃತ ಯಥಾಸ್ಥಿತಿ ಇರುವಂತದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಇದೀಗ ಮಳೆ ಕೊಂಚ ಕಡಿಮೆಯಾಗಿರುವಂತದ್ದು. ಕೃಷ್ಣಾ ನದಿ ನೀರಿನ ಒಳಹರಿವು ಕೊಂಚ ಇಳಿಮುಖವನ್ನ ಕಂಡಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 3 ಸೇತುವೆಗಳು ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ಈಗ ಕಲ್ಪಿಸಲಾಗ್ತಾ ಇರುವಂತದ್ದು. ಮುಳುಗಡೆಯಾಗಿದ್ದ 9 ಸೇತುವೆಗಳ ಪೈಕಿ 3 ಸೇತುವೆಗಳು ಸಂಚಾರಕ್ಕೆ ಅವಕಾಶ ಸಿಗ್ತಾ ಇದೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಕುಡ್ಚಿ ಹಾಗೆ ಉಗಾರ ಸೇತುವೆ ಸಂಚಾರ ಮುಕ್ತ. ವೇದಗಂಗಾ ನದಿಯಲ್ಲೂ ಕೂಡ ಇಳಿಕೆಯಾದ ಒಳಹರಿವಿನ ಪ್ರಮಾಣ. ವೇದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸುವಂತಹ 2 ಸಂಚಾರಕ್ಕೆ ಈಗ ಮುಕ್ತ ಅವಕಾಶ ಕಲ್ಪಿಸಲಾಗ್ತಾ ಇದೆ. ನಿಪ್ಪಣಿಯ ಜತಾಟ ಹಾಗೆ ಬೀವಶಿ ಬೋಜಾ ಕುನ್ನೂರು ಸೇತುವೆ ಸಂಚಾರಕ್ಕೆ ಮುಕ್ತ. ಚಿಕ್ಕೋಡಿಯ 6 ಕೆಳಹಂತದ ಸೇತುವೆಗಳು ಜಲಾವೃತ ಆಗಿರುವಂಥದ್ದು, ಯಥಾಸ್ಥಿತಿ ಇರುವಂಥದ್ದು. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಮಳೆ ಭಾರೀ ಪ್ರಮಾಣದಲ್ಲಿ ಬೀಳ್ತಾ ಇತ್ತು. ಈಗ ಸ್ವಲ್ಪ ಕೊಂಚ ಇಳಿಕೆ ಕಂಡಿದೆ ಮಳೆಯಲ್ಲಿ. ಕೃಷ್ಣಾ ನದಿ ನೀರಿನ ಹರಿವು ಕೂಡ ಕೊಂಚ ಇಳಿಮುಖ ಆಗಿರುವಂಥದ್ದು. ಈ ಒಂದು ಚಿಕ್ಕೋಡಿ ಉಪವಿಭಾಗದಲ್ಲಿ 3 ಸೇತುವೆಗಳು ಈಗ ಜನರಿಗೆ ಅನುಕೂಲ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಮಳೆ ಇದ್ದಾಗ ಯಾವ ಪರಿಸ್ಥಿತಿ ಇತ್ತು, ಸೇತುವೆ ಕಾಣೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಸೇತುವೆಯ ಮೇಲ್ಭಾಗದಲ್ಲೂ ಕೂಡ ನೀರಿನ ಹರಿವು ಇತ್ತು. ಈಗ ಕೊಂಚ ಕಡಿಮೆ ಆಗಿರುವಂಥದ್ದು ಮಳೆ, ಈಗ ಸಂಚಾರಕ್ಕೂ ಕೂಡ ಮುಕ್ತ ಆಗಿದೆ. ಯಡೂರುವಾಡಿ ಸೇತುವೆ ಬಳಿ ಬೃಹತ್ ಮೊಸಳೆ ಪ್ರತ್ಯಕ್ಷ. ಯಡೂರವಾಡಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡಿಯೂರುವಾಡಿ ಸುಮಾರು 5 ರಿಂದ 6 ಅಡಿ ಉದ್ದದ ದೈತ್ಯ ಮೊಸಳೆ ಪ್ರತ್ಯಕ್ಷ ಆಗಿದೆ. ದೈತ್ಯ ಮೊಸಳೆಯನ್ನ ಕಂಡು ಭಯಭೀತರಾಗಿದ್ದಾರೆ ಗ್ರಾಮಸ್ಥರು. ಜನವಸತಿ ಹಾಗೂ ರೈತರ ಗದ್ದೆಗಳಿಗೆ ಮೊಸಳೆ ನುಗ್ಗುವ ಭೀತಿ ಈಗ ಎದುರಾಗಿದೆ. ಮೊಸಳೆಯನ್ನ ಬೇರೆಡೆ ಸ್ಥಳಾಂತರಿಸುವಂತೆ ಸ್ಥಳೀಯರು ಕೂಡ ಒತ್ತಾಯ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಇದೀಗ ಗ್ರಾಮಸ್ಥರಿಂದ ಮನವಿ. ಯಡಿಯೂರು ಸೇತುವೆಯ ಬಳಿ ಯಡೂರುವಾಡಿ ಗ್ರಾಮಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿರುವಂಥದ್ದು. ಮೊಸಳೆ ಪ್ರತ್ಯಕ್ಷ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರುವಾಡಿ ಈ ಒಂದು ಗ್ರಾಮದಲ್ಲಿ ಸುಮಾರು 5 ರಿಂದ 6 ಅಡಿ ಉದ್ದದ ದೈತ್ಯ ಮೊಸಳೆ ಪ್ರತ್ಯಕ್ಷ ಆಗಿರುವಂಥದ್ದು ಚಿಕ್ಕೋಡಿಯಲ್ಲಿ. ಇನ್ನು ಈ ಒಂದು ದೈತ್ಯ ಮೊಸಳೆಯನ್ನ ಕಂಡು ಭಯಭೀತರಾಗಿದ್ದಾರೆ ಗ್ರಾಮಸ್ಥರು. ಜನವಸತಿ ಹಾಗೂ ರೈತರ ಗದ್ದೆಗಳಿಗೆ ಈ ಒಂದು ಮೊಸಳೆ ನುಗ್ಗುವ ಭೀತಿ ಎದುರಾಗಿದೆ. ದಯವಿಟ್ಟು ಈ ಒಂದು ಮೊಸಳೆಯನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಈಗ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. 5 ರಿಂದ 6 ಅಡಿ ಉದ್ದದ ಮೊಸಳೆ ಪ್ರತ್ಯಕ್ಷ ಆಗಿದೆ. ಬೆಳಗಾವಿಗೆ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್, ನಾನಾ ಅವಾಂತರ ಈಗ ಸೃಷ್ಟಿಯಾಗ್ತಾ ಇದೆ. ನಿರಂತರ ಮಳೆಯಿಂದ ಉಕ್ಕಿ ಹರಿದ ಹಿರಣ್ಯಕೇಶಿ ನದಿ. 5 ದಿನದಲ್ಲಿ ಹಿರಣ್ಯಕೇಶಿ ನದಿಯಲ್ಲಿ 10 ಅಡಿ ನೀರು ಏರಿಕೆಯಾಗಿದೆ. ಹಿರಣ್ಯಕೇಶಿ ನದಿ ತೀರದ ಗಂಗಾ ಮಾತಾ ದೇಗುಲ ಕೂಡ ಜಲಾವೃತ.
ಸುಪ್ರಸಿದ್ಧ ಹೊಳೆಮ್ಮ ದೇಗುಲಕ್ಕೂ ನೀರು ನುಗ್ಗುವ ಆತಂಕ ಎದುರಾಗ್ತಾ ಇದೆ. ಹುಕ್ಕೇರಿಯ ಬಡಕುಂದ್ರಿ ಗ್ರಾಮದ ಹೊಳೆಯಮ್ಮ ದೇವಸ್ಥಾನ ಅಪಾಯ ಮಟ್ಟ ಮೀರಿದ ನದಿ ತೀರದ ಜನರಲ್ಲಿ ಈಗ ಆತಂಕ ಮನೆ ಮಾಡ್ತಾ ಇರುವಂಥದ್ದು. ಬೆಳಗಾವಿಯಲ್ಲಿ ಈಗ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್ ಎದುರಾಗ್ತಾ ಇದೆ. ನಿರಂತರ ಮಳೆಯಿಂದ ಉಕ್ಕಿ ಹರಿತಾ ಇರುವಂಥದ್ದು ಹಿರಣ್ಯಕೇಶಿ ನದಿ. 5 ದಿನದಲ್ಲಿ ಹಿರಣ್ಯಕೇಶಿ ನದಿಯಲ್ಲಿ 10 ಅಡಿ ನೀರು ಏರಿಕೆಯಾಗಿದೆ. ಹಿರಣ್ಯಕೇಶಿ ನದಿ ತೀರದ ಗಂಗಾಮಾತಾ ದೇಗುಲ ಕೂಡ ಜಲಾವೃತ ಆಗಿರುವಂಥದ್ದು. ಇನ್ನು ಸುಪ್ರಸಿದ್ಧ ಹೊಳೆಮ್ಮ ದೇಗುಲಕ್ಕೂ ಕೂಡ ನೀರು ನುಗ್ಗುವ ಆತಂಕ ಎದುರಾಗಿದೆ. ಹುಕ್ಕೇರಿಯ ಬಡಕುಂದ್ರಿ ಗ್ರಾಮದ ಹೊಳೆಯಮ್ಮ ದೇವಸ್ಥಾನ ಇದು. ಇಲ್ಲೂ ಕೂಡ ಈಗ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗುವ ಆತಂಕ ಮನೆ ಮಾಡಿದೆ. ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು ನದಿ. ಬೆಳಗಾವಿಯ ಮಹಾರಾಷ್ಟ್ರ ಮಹಾಮಳೆಯ ಎಫೆಕ್ಟ್ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಉಕ್ಕಿ ಹರಿತಾ ಇರುವಂಥದ್ದು ಹಿರಣ್ಯಕೇಶಿ ನದಿ. ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇದೆ. ಇತ್ತ ಬೆಳಗಾವಿಯಲ್ಲೂ ಕೂಡ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇರುವಂಥದ್ದು.